ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತ ಕೆಂಡಾಮಂಡಲ ಆಗಿದ್ದಾರೆ. ಹಾಗಿದ್ರೆ ದೃಷ್ಟಿಯನ್ನು ಮನೆ ಬಿಟ್ಟು ಓಡಿಸೋಕೆ ಮುಂದಾಗೆ ಬಿಟ್ರ. ಈ ಕಡೆ ದೃಷ್ಟಿ ತಪ್ಪೇ ಮಾಡದೆ ದತ್ತನ ಕೋಪಕ್ಕೆ ಬಲಿಯಾಗಬೇಕಾಯ್ತಾ. ಶರು ಹೂಡಿದ ಬಾಣಕ್ಕೆ ನಿಜವಾಗ್ಲೂ ಕೂಡ ದತ್ತಾಬಾಯಿ ದೃಷ್ಟಿಯನ್ನ ಮನೆಯಿಂದ ಓಡಿಸ್ಬಿಟ್ರ. ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶರು ಅಂದ್ಕೊಂಡಿದ್ದ ಪ್ಲಾನ್ ಉಲ್ಟಾ ಹೊಡಿತು. ಯಾಕಂದರೆ ಆಕೆ ಹಬ್ಬಕ್ಕನ್ನ ಕರೆಸಿದ್ದ ಇಲ್ಲಿ ದತ್ತು ಮೃಗ ಆಗ್ತದಾನೆ, ಅದಕ್ಕೆ ಕಾರಣ ದೃಷ್ಟಿ ಅಂತ ಹೇಳಿದ್ದೀನಿ. ಅಂದಮೇಲೆ ಯಾವುದೇ ಕಾರಣಕ್ಕೂ ಅಮ್ಮ ತನ್ನ ಮಗನಿಗೆ ತೊಂದರೆ ಆಗೋದಕ್ಕೆ ಬಿಡುವುದಿಲ್ಲ. ದೃಷ್ಟಿಯಿಂದ ತೊಂದರೆ ಆಗ್ತದೆ ಅನ್ನೋದು ಗೊತ್ತಾದರೆ ಖಂಡಿತ ಅಮ್ಮ ದೃಷ್ಟಿನ ಮನೆಯಿಂದ ಹೊರಗಡೆ ಬರ್ತಾರೆ ಅನ್ನೋ ಕಾರಣಕ್ಕೆ. ಆದರೆ ಅದು ಉಲ್ಟಾ ಹೊಡಿತು. ಯಾಕಂದರೆ ಹಬ್ಬಕ್ಕ ತನ್ನ ಮಗನಿಗೆ ಯಾವುದೇ ಕಾರಣಕ್ಕೂ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿದೆ. ಇಲ್ಲಿ ಮಗ ಮತ್ತು ದೃಷ್ಟಿ ಮದುವೆ ಆಗಿದೆ. ದೃಷ್ಟಿ ನಮ್ಮನೆಯ ಸೊಸೆ ದತ್ತಾಬಾಯಿ ಹೆಂಡತಿ ಅನ್ನೋ ವಿಷಯವನ್ನು ಸಮಾಜದ ಮುಂದೆ ರಾಜಾರೋಷವಾಗಿ ಗಂಟಾಘೋಷವಾಗಿ ಹೇಳೋಕೆ ಮುಂದಾದರೂ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡ್ರು. ಆ ಒಂದು ಕಾರ್ಯಕ್ರಮದಲ್ಲಿ ದೃಷ್ಟಿ ದತ್ತನನ್ನು ಮದುವೆ ಆಗಿದ್ದಾಳೆ. ದೃಷ್ಟಿ ನಮ್ಮ ಮನೆಯ ಸೊಸೆ ದತ್ತ ಶ್ರೀರಾಮ್ ಪಾಟೀಲ್ನ ಹೆಂಡತಿ ಅನ್ನೋದನ್ನು ಕೂಡ ಘೋಷಣೆ ಮಾಡಿದ್ರು. ಆದರೆ ಇದು ನಡಿಬಾರ್ದು ಅಂತ ಇಲ್ಲಿ ಶರು ಅಕ್ಕ ತಂಗಿರು ತುಂಬಾ ಕುತಂತ್ರಗಳನ್ನು ಹೂಡಿದ್ರು. ಆದರೆ ಅವ್ರು ಏನೇ ಮಾಡಿದ್ರು ಕೂಡ ಅದನ್ನು ಮಾಡೋದನ್ನು ತಡೆಯೋಕ್ಕಾಗಲೇ ಇಲ್ಲ. ದೃಷ್ಟಿ ದತ್ತನ ಹೆಂಡತಿ ಅನ್ನೋದು ಎಲ್ಲರ ಮುಂದೆ ಕೂಡ ಗಂಟೋಘೋಷವಾಗಿ ಅನೌನ್ಸ್ ಮಾಡೇ ಬಿಟ್ಟರು ಇಲ್ಲಿ ಹಬ್ಬಕ್ಕ. ಹಾಗಾಗಿ ಶರು ಸೋಲನ್ನು ಕಾಣಬೇಕಾಯಿತು. ಇಲ್ಲಿ ಶರು ಹೂಡಿದ ಬಾಣ ತುಂಬ ಚೆನ್ನಾಗಿ ಕ್ಲಿಯರ್ ಕಟ್ ಆಗಿ ದೃಷ್ಟಿಗೆ ಗೊತ್ತಾಗಿತ್ತು. ಯಾಕಂದರೆ ನಾನು ಸ್ಟೇಜ್ ಮೇಲೆ ಬರಬಾರ್ದು, ನನ್ನನ್ನು ಮನೆ ಬಿಟ್ಟು ಓಡಿಸ್ಬೇಕು ಅಂತ ಇಲ್ಲಿ ಶರು ಎಲ್ಲ ಸೇರಿಕೊಂಡು ಸಖತ್ ಪ್ಲ್ಯಾನ್ ಮಾಡಿದ್ರು ಅನ್ನೋದು ದೃಷ್ಟಿಗೆ ಗೊತ್ತಾಗಿದ್ದರಿಂದ ಬಿಸಿಯನ್ನು ಕೂಡ ಮುಗಿಸಿದ್ಲು. ಸೋತಿದ್ದು ನೀವು, ನಾನಲ್ಲ. ಯಾಕಂದರೆ ನನಗೆ ತಾಳ್ಮೆ ಇದೆ, ನನ್ನ ಗಂಡ ಅತ್ತೆ ಪ್ರೀತಿಗೆ ಕಾಯ್ತೀನಿ. ಆದರೆ ಒಮ್ಮೆಲೆ ಖುಷಿ ನನಗೆ ಸಿಕ್ಕಿದ್ರೆ ನಿಮಗೆ ಹೊಟ್ಟೆ ಕಿಚ್ಚಾಗೋದಿಲ್ವ, ಹೊಟ್ಟೆ ಉರಿಯೋದಿಲ್ವ? ಅದಕ್ಕೋಸ್ಕರ ನನಗೆಲ್ಲ ಖುಷಿ ಒಟ್ಟಿಗೆ ಬೇಕಾಗಿಲ್ಲ. ಈಗ ತಾನೇ ನೀವು ನನ್ನನ್ನು ಯಾವುದೇ ಕಾರಣಕ್ಕೂ ಅನೌನ್ಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಎಂಥದ್ದೆಲ್ಲ ಪ್ರಯತ್ನ ಮಾಡಿದೆ. ಅದೇ ಎಲ್ಲ ಪ್ರಯತ್ನ ಕೂಡ ಫೇಲ್ ಆಯ್ತಲ್ವ. ಅಂದಮೇಲೆ ಸೋತಿದ್ದು ಸೋತಿದ್ದು ನೀವು ಅಂತ ಹೇಳಿ ಬಿಸಿ ಮುಟ್ಟಿಸ್ತಾಳೆ ಇಲ್ಲಿ ದೃಷ್ಟಿ. ಇದರಿಂದ ಶರು ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅದು ಅಷ್ಟೇ ಅಲ್ಲದೆ ಮನೆಗೆ ಬರ್ತಿದ್ದಾಗೆ ಇಂಪನ ಒಡವೆಗಳನ್ನ ತೊಗೊಂಡು ಬಂದು ಹಬ್ಬಕ್ಕರ ಕೈಗಿಡ್ತಾಳೆ ದೃಷ್ಟಿ. ಇದರಿಂದ ಶರು ನಿಜವಾಗ್ಲೂ ಸಿಕ್ಕಿ ಬಿದ್ದೆ ಅಂತ ಅನ್ಕೋತಾಳೆ. ಯಾಕಂದರೆ ಆ ಒಡವೆನ ಇಟ್ಟಿದ್ದು ಇಂಪನ ತುಂಬ ಕ್ಲಿಯರ್ ಆಗಿ ನಾಜೂಕ್ತನದಿಂದ ಆ ಒಂದು ವಿಷಯವನ್ನು ಡೀಲ್ ಮಾಡಿದರೆ ಖಂಡಿತ ಶರು ಮುಖವಾಡ ಬಟಾಬೈಲ ಆಗ್ತಾ ಇತ್ತು. ಆದರೆ ಇಲ್ಲಿ ದತ್ತಾಬಾಯಿ ಮಾತ್ರ ಇಂಪನ ವಿಷಯ ಎತ್ತೋದು ಬೇಡ, ನಮ್ಮ ಮನೆಯವ್ರ ಮೇಲೆ ಅನುಮಾನ ಪಡಬಾರ್ದು ಯಾರೂ ಕೂಡ ಅಂತ ಹೇಳಿ ಆ ಟಾಪಿಕನ್ನು ಅಲ್ಲೇ ನಿಲ್ಲಿಸಿದ್ರು. ಆದರೂ ಕೂಡ ಇಲ್ಲಿ ದೃಷ್ಟಿ ಶರುಗೆ ಮಗದೊಮ್ಮೆ ಬಿಸಿ ಮುಟ್ಟಿಸಿದ್ಲು. ನಾನು ಕೂಡ ಏನು ಬೇಕಿದ್ರು ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಟ್ಲು. ಇದರಿಂದಾಗಿ ಶರುಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ವಿಲ್ಲ ಅಂತ ಒದ್ದಾಡೋಕ್ಕೆ ಶುರು ಮಾಡಿಕೊಂಡ್ಲು. ಅಷ್ಟೇ ಅಲ್ಲದೆ ಇಲ್ಲಿ ಹಬ್ಬಕ್ಕೆ ಮಗದೊಮ್ಮೆ ಆಶ್ರಮಕ್ಕೆ ಹೋಗೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ದತ್ತಾಬಾಯಿ ಹೋಗಲೇಬೇಕಾ ಅಮ್ಮ, ಈ ಮಗನ ಬಿಟ್ಟು ಹೀಗೆ ಹೋಗ್ತೀಯಾ ನೀನು ಅಂದಾಗ, ಈ ಮನೆಗೆ ಬಂದಾಗ ನಿನ್ನ ದೃಷ್ಟಿನ ಒಟ್ಟಿಗೆ ನೋಡೋದಕ್ಕೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ದತ್ತ. ಆದರೆ ಇವತ್ತು ನಂಬಿಕೆ ಇದೆ, ದೃಷ್ಟಿಗೆ ಒಪ್ಪಿಸಿ ನಿನ್ನನ್ನು ಹೋಗ್ತಿದ್ದೀನಿ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ, ದೃಷ್ಟಿ ಮಾತಿಗೆ ನೀನು ಮರಳಾಗಿಬಿಟ್ಯಾ ಅಂತ ದತ್ತ ಕೇಳಿದಾಗ ಮರಳಾಗಿದ್ದಲ್ಲ ದತ್ತು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೃಷ್ಟಿ ತುಂಬಾ ಒಳ್ಳೆಯ ಹುಡುಗಿ. ನೀನು ಅಂದ್ಕೊಂಡಿದ್ಯಾ ಅವಳು ನಿನ್ನ ಪ್ರಾಣನ ಕಾಪಾಡಿದ್ದು, ನಾಟಕ ಮಾಡಿದ್ದು ಅಂತ? ಖಂಡಿತವಾಗ್ಲೂ ಯಾರೂ ಜೀವದ ಜೊತೆ ನಾಟಕ ಆಡುವುದಿಲ್ಲ. ನಿಜವಾಗ್ಲೂ ಅವಳು ತನ್ನ ಪ್ರಾಣನ ಒತ್ತೆ ಇಟ್ಟು ನಿನ್ನ ಪ್ರಾಣವನ್ನು ಕಾಪಾಡಿದ್ಲು. ಜೊತೆಗೆ ಎಕ್ಸ್ ಮಿನಿಸ್ಟರ್ ಬಂದಾಗ ನೇತ್ರ ಮನೆ ಕೆಲಸದವಳು ಅಂತ ಹೇಳಿದ್ಲಂತ. ಅದು ಗೊತ್ತಾದ್ಮೇಲೆ ಅವಳು ಅಡುಗೆ ಮಾಡ್ತಿದ್ಲ, ನಿಂತ ನೀವು ನೋಡ್ಕೊಳ್ಳಿ ಅಂತ ಹೇಳಿಬಿಡ್ತಿದ್ಲು. ಬೇರೆಯವ್ರು ಯಾರೇ ಆದಿದ್ರು ಅದನ್ನೇ ಮಾಡ್ತಾರೆ. ಆದರೆ ದೃಷ್ಟಿ ಆ ರೀತಿ ಮಾಡಲಿಲ್ಲ. ಅದು ಒಳ್ಳೆಯವರಿಂದ ಮಾತ್ರ ಸಾಧ್ಯ ಆಗೋದೇ ಹೊರತು ಎಲ್ಲರಿಂದ ಅದು ಸಾಧ್ಯ ಆಗೋದಿಲ್ಲ. ಇದೆಲ್ಲವನ್ನ ಕೂಡ ನನಗೆ ಸೈಲೆಂಟ್ ಹೇಳಿದ್ದಾನೆ. ನಿಮ್ಮ ಅಕ್ಕ ಹೇಳಿದ್ದು ಒಂದೇ, ಮೃಗ ಆಗ್ತದೆ ಅಂತ. ಅದಕ್ಕೆ ತಾನು ಏನು ಮಾಡ್ತೆ ಅನ್ನೋದನ್ನು ಹೇಳಿಲ್ಲ. ಆದರೆ ದೃಷ್ಟಿ ನಿನ್ನ ಜೊತೆ ಹೇಗಿದ್ದಾಳೆ, ಆ ಒಂದು ಕಾರ್ಯಕ್ರಮದಲ್ಲಿ ಅವಳನ್ನು ಸೊಸೆ ಅಂತ ನಾನು ಘೋಷಣೆ ಮಾಡ್ತಿದ್ದಾಗೆ ಅವಳು ಎಷ್ಟು ಲವಲವಿಕೆಯಿಂದ ಓಡಾಡಿದ್ಲು, ಎಲ್ಲರನ್ನ ಎಷ್ಟು ಕಾಳಜಿ ಪ್ರೀತಿ ಮಾಡಿದ್ಲು. ನಿಜವಾಗ್ಲೂ ಪಾಟೀಲ್ ಮನೆತನದ ಸೊಸೆ ಅಂದರೆ ಹೀಗಿರಬೇಕು ಅನ್ನೋ ಹಾಗಿದ್ಲು. ನಿಜ ಹೇಳಬೇಕು ಅಂದರೆ ಅವಳು ಗೊತ್ತಿತ್ತು ನಾನು ಮನಸಾರೆ ಅವಳನ್ನು ಸೊಸೆ ಅಂತ ಒಪ್ಕೊಂಡಿಲ್ಲ, ಸಮಾಜದ ಮುಂದೆ ಹೇಳ್ತಿದ್ದೀನಿ ಅಂತ. ಅಷ್ಟು ಗೊತ್ತಿದ್ರು ಕೂಡ ಅವಳು ಅಷ್ಟು ಮಟ್ಟಿಗಿದ್ಲು ಅಂದರೆ ಅಲ್ಲೇ ಗೊತ್ತಾಗತ್ತಲ್ವ ಹುಡುಗಿ ಎಂಥವಳು ಅಂತ. ಜೊತೆಗೆ ಒಡವೆಗಳನ್ನ ನೀನೇ ಇಟ್ಕೋ ಅಂದಾಗಲೂ ಕೂಡ ಅವಳು ಬೇಡ ಅಂತ ಹೇಳ್ಬಿಟ್ಲು. ಯಾರು ತಾನೇ ಹೇಳ್ತಾರೆ ಒಡವೆಗಳನ್ನ ತಗೋತೀನಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಎಲ್ಲರನ್ನ ಕೂಡ ಹಾರೈಕೆ ಮಾಡ್ತಾಳೆ. ನಿಜವಾಗ್ಲೂ ಅವಳೇ ನಿನಗೆ ನಿಜವಾಗ್ಲೂ ಒಳ್ಳೆ ಜೋಡಿ ಅಂತ ಹಬ್ಬಕ್ಕ ಹೇಳ್ತಾರೆ. ಜೊತೆಗೆ
ಒಂದು ಮಾಡಿರ್ತಕ್ಕಂಥ ಜೋಡಿ ನಿಮ್ಮದು. ಅಂದಮೇಲೆ ನಿಮ್ಮ ಜೋಡಿನ ಒಪ್ಕೊಳ್ದೆ ನಾನೇನು ಮಾಡಲಿ? ನನಗೆ ನಿಮ್ಮ ಜೋಡಿ ಒಪ್ಪಿಗೆ ಇದೆ, ನಿಮ್ಮಿಬ್ರಿಗೂ ನನ್ನ ಆಶೀರ್ವಾದ ಇದೆ. ದೃಷ್ಟಿನ ನನ್ನ ಸೊಸೆ ಅಂತ ಒಪ್ಕೋತಾ ಇದ್ದೀನಿ, ನೀನು ಕೂಡ ಅವಳ ಹೆಂಡತಿ ಅಂತ ಒಪ್ಕೋದತ್ತು ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಈ ಎಲ್ಲ ಮಾತುಗಳನ್ನ ನಿಜವಾಗ್ಲೂ ದೃಷ್ಟಿ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾಳೆ. ಜೊತೆಗೆ ಇತ್ತ ಕಡೆ ಹಬ್ಬಕ್ಕೆ ಆಶೀರ್ವಾದ ಮಾಡಿ ಕೂಡ ಹೊರಡ್ತಾರೆ. ಇತ್ತ ಕಡೆ ನೋಡಿದ್ರೆ ಪಾಪ ಚೆನ್ನಮ್ಮಂಗೆ ಬೇಕು ಅಂತಾನೆ ದತ್ತ ಸಾವ್ಕಾರು ಮನೆಯಲ್ಲಿ ದೃಷ್ಟಿನ ಬಿಟ್ಟು ದೃಷ್ಟಿನ ದತ್ತಾಬಾಯಿ ಮದುವೆ ಆಗುವಾಗ ಮಾಡಿದ್ರು, ಹಾಗೆ ಹೀಗೆ ಅಂತೆಲ್ಲ ತುಂಬ ಕೀಳಾಗಿ ಮಾತಾಡ್ತಿದ್ದಾರೆ. ಅದಕ್ಕೆ ಕೋಪ ಮಾಡಿಕೊಂಡು ದತ್ತಾಬಾಯಿ ದೃಷ್ಟಿ ಮನೆಗೆ ಹೋಗೋದಿಲ್ಲ ಅಂತೆಲ್ಲ ಕೂಡ ಮಾತಾಡಿದ್ರು ಅಂತ ಚೆನ್ನಮ್ಮ ತಮ್ಮ ಗಂಡನ ಹತ್ರ ಹತ್ಕೊಂಡು ಹೇಳ್ಕೊತಿದ್ದಾರೆ. ಪಾಪ ನಾವು ಬಡವರು ಹಾಗೆ ಹೀಗೆ ಅಂತ ನಮ್ಮ ದತ್ತ ಸಾವ್ಕಾರು ಒಮ್ಮೆ ಕೂಡ ಹೇಳ್ದವ್ರಲ್ಲ, ಜೊತೆಗೆ ನಮ್ಮ ಮನೆಗೆ ಬರುವುದಿಲ್ವ, ಅವರು ಬರ್ತಾರಲ್ವ, ಹೀಗೆಲ್ಲ ಜನಗಳು ಮಾತಾಡ್ತಾರೆ. ನಾನು ನನ್ನ ಮಗಳನ್ನ ಮದುವೆ ಆಗಲಿ ಅಂತ ಮನೆಗೆ ಬಿಟ್ಟೆ ಅಂತೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಕಣ್ಣೀರು ಹಾಕಬೇಕಿದ್ರೆ ಇಲ್ಲಿ ಅವ್ರ ಗಂಡ ಅಳಬೇಡ ಚೆನ್ನಿ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ. ಆ ಕಡೆ ದೃಷ್ಟಿ ಕೂಡ ಜಸ್ಟ್ ಸೈಲೆಂಟ್ ತಮಾಷೆಗೋಸ್ಕರ ನೀನು ನಮ್ಮ ದತ್ತಾಬಾಯಿಗೆ ಸರಿಯಾದ ಜೋಡಿ ಅಲ್ಲ ಅಂದ ತಕ್ಷಣ ಕಣ್ಣೀರು ಹಾಕೋಕೆ ಶುರು ಮಾಡಿಬಿಡ್ತಾರೆ. ಇಲ್ಲಿ ದತ್ತಾಬಾಯಿಗೆ ಸರಿಯಾದ ಜೋಡಿ ಅಲ್ಲ ಅಂತ ನಾನು ಹೇಳಿದ್ದು, ಅಳಬೇಡ ದೃಷ್ಟಿ, ನಿನ್ನಂಥ ಜೋಡಿ ನಮ್ಮ ದತ್ತಾಬಾಯಿಗೆ ಸಿಕ್ಕಿದ್ದು ನಿಜವಾಗ್ಲೂ ಪುಣ್ಯ ಅಂತ ಸೈಲೆಂಟ್ ಹೇಳ್ತಾರೆ. ಆದರೂ ಕೂಡ ದೃಷ್ಟಿಗೆ ಕಣ್ಣೀರು ಹಾಗೆ ಬರ್ತಾನೆ ಇರುತ್ತೆ. ಹಾಗಾಗಿ ನೀನು ನಗಬೇಕು ಅಂದರೆ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಅವರ ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಹೋಗೋ ದಾರಿ ಮಧ್ಯೆ ಒಬ್ಬ ವ್ಯಕ್ತಿ ಬರ್ತಾರೆ, ಅಣ್ಣ ದತ್ತಾಬಾಯಿ ಅವ್ರನ್ನ ಭೇಟಿ ಮಾಡಬೇಕು ಅಂದಾಗ, ಇಲ್ಲ ದತ್ತಾಬಾಯಿ ಬ್ಯುಸಿ ಇದ್ದಾರೆ, ಬಜರಂಗಿ ಅಣ್ಣನ ಭೇಟಿ ಮಾಡು ಅಂತ ಅಲ್ಲಿ ಹೇಳ್ತಾರೆ. ಸೈಲೆಂಟ್ ಏನಣ್ಣ ಏನಾಗಬೇಕಿತ್ತು ಅಂತ ಹೇಳಿ ದೃಷ್ಟಿ ಕೇಳಿದಾಗ, ಅದು ನಮ್ಮ ಊರಲ್ಲಿ ನಮ್ಮ ಅಕ್ಕಂಗೆ ಹುಷಾರಿಲ್ಲ, ಹೋಗಿ ನೋಡ್ಕೋಬೇಕಾಗಿದೆ, ಹಾಗೆ ರಜಾ ಹಾಕಿದ್ರೆ ದತ್ತ ಸಾವ್ಕಾರು ಬೈತಾರೆ, ಅದಕ್ಕೆ ಕಾರಣಕ್ಕೆ ಕೇಳೋಣ ಅಂತ ಅಂದಾಗ, ಪರವಾಗಿಲ್ಲ ನಾನು ಹೇಳ್ಕೊತೀನಿ ತಗೊಳ್ಳಿ ದುಡ್ಡನ್ನು ಹೋಗಿ ಅಂತ ಹೇಳ್ತಾರೆ. ನೀವು ಕೂಡ ದತ್ತಾಬಾಯಿ ಎಷ್ಟೇ ಒಳ್ಳೆಯವರು ಅಂತ ಹೇಳಿ ದೃಷ್ಟಿಯನ್ನು ಹೊಗಳಿ ವ್ಯಕ್ತಿ ಹೋಗ್ತಾರೆ. ನಿಜವಾಗ್ಲೂ ದೃಷ್ಟಿ ನಿನ್ನನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಎಷ್ಟು ಒಳ್ಳೆ ಮನಸ್ಸು, ಒಳ್ಳೆ ಮನುಷ್ಯತ್ವ ಇದೆ ನಿನಗೆ ಅಂತ ಸೈಲೆಂಟ್ ಕೂಡ ದೃಷ್ಟಿನ ಹೊಗಳುತ್ತಾರೆ. ನಂತರ ಈ ಕಡೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಿನಗೆ ದತ್ತಾಬಾಯಿ ಮನೆ ಮಾತ್ರ ಅಲ್ಲ, ನಿನ್ನ ಅಪ್ಪ ಅಮ್ಮ ತಮ್ಮ ಎಲ್ಲ ಇದ್ದಾರೆ ಅನ್ನೋದನ್ನ ನೆನ್ಪಿಟ್ಕೊ ಅಂತಾನೆ ಇಲ್ಲಿ ಕರ್ಕೊಂಡು ಬಂದಿದ್ದು, ಇಲ್ಲಿ ನೀನು ತುಂಬ ಖುಷಿಯಾಗಿರ್ತೀಯ ಅಂತ ಗೊತ್ತು ಅಂತ ಸೈಲೆಂಟ್ ಹೇಳಿ ದೃಷ್ಟಿನ ಕರ್ಕೊಂಡು ಬರ್ತಾರೆ. ಅಲ್ಲಿ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕೇನು ಅಂದಾಗ, ನೀನು ದತ್ತ ಸಾವ್ಕಾರನ್ನ ಕರ್ಕೊಂಡು ಸಂಜೆ ಮನೆಗೆ ಊಟಕ್ಕೆ ಬಾರೆ ಅಂತ ಕೇಳಿದಾಗ ದೃಷ್ಟಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕಡೆ ದತ್ತಾಬಾಯಿ ಇರಬೇಕಿದ್ರೆ, ಅಕ್ಕ ನೀನು ಜೊತೆ ಮಾತಾಡ್ಬೋದಾ ಅಂದಾಗ, ಯಾಕಕ್ಕ ಈ ರೀತಿ ಕೇಳ್ತಿದ್ಯಾ ಅಂದಾಗ, ಇನ್ನೇನು ನೀನು ಹೆಂಡತಿ ಜೊತೆನೇ ಬ್ಯುಸಿ ಇರ್ತೀಯಾ, ನಮ್ಮನ್ನೆಲ್ಲ ಮರ್ತ್ಬಿಟ್ಟಿಯೇನು ಅಂದಾಗ, ಏನಕ್ಕ ಮಾತಾಡ್ತಿದ್ಯಾ, ನನ್ನ ಮದುವೆ ಯಾಕಾಗಿತ್ತು, ಅವಳ ಮೇಲೆ ಸೇರಿ ತೀರಿಸ್ಕೊಡೋದಕ್ಕೆ, ಅವಳಿಗೆ ಶಿಕ್ಷೆ ಕೊಡೋಕೆ ಅಂದಾಗ, ಇನ್ನೂ ಕೂಡ ನೆನಪಿದ್ಯಾ ದತ್ತು ಅಂದಾಗ, ಯಾಕಕ್ಕ ಇಷ್ಟು ಸರ್ಕ್ಯಾಸ್ಟಿಕ್ ಆಗಿ ಮಾತನಾಡ್ತಿದ್ಯಾ ಅಂತ ದತ್ತಾಬಾಯಿ ಕೇಳಿದಾಗ, ನಿಜ ಅಲ್ವಾ ದತ್ತು, ಅಮ್ಮ ನಿನಗೆ ಅವಳು ಹೆಂಡತಿ ಅಂತ ಹೇಳಿದಾಗ ನೀನು ತಡಿಬಹುದಿತ್ತು, ಅಮ್ಮ ಘೋಷಣೆ ಮಾಡಬೇಡ ಎಲ್ಲರ ಜನ ಮುಂದೆ ಅಂತ, ಆದರೆ ನೀನು ಹೇಳಲಿಲ್ಲ. ಅಲ್ಲಿ ಎಲ್ಲರೂ ಕೂಡ ನಿನ್ನ ಮತ್ತು ದೃಷ್ಟಿ ಜೋಡಿ ಚೆನ್ನಾಗಿದೆ, ಶಿವ ಪಾರ್ವತಿ ಥರ ಇದೆ ಅಂದಾಗ ನೀನು ಕೂಡ ನಗ್ತಾ ಆಯ್ತಾ, ಅಲ್ಲೇ ಗೊತ್ತಾಗುತ್ತಲ್ವ ನೀನು ದೃಷ್ಟಿನ ಒಪ್ಕೊಂಡೆ ಅಂತ ಅಂದಾಗ, ಇಲ್ಲ ಅಕ್ಕ ನಿನ್ನ ತಮ್ಮನೇ ಇಷ್ಟೇ ಅರ್ಥ ಮಾಡ್ಕೊಂಡಿರೋದ, ಯಾವುದೇ ಕಾರಣಕ್ಕೂ ಅವಳನ್ನು ಹೆಂಡತಿ ಅಂತ ಒಪ್ಕೊಳ್ಳೋ ಮಾತೇ ಇಲ್ಲ, ಅವಳು ನನ್ನ ಜೀವನನೇ ಹಾಳು ಮಾಡ್ದವಳು, ಖಂಡಿತ ನಾನಂತೂ ಅವಳ ಮೇಲೆ ದ್ವೇಷ ತೀರಿಸ್ಕೊಳ್ದೆ ಬಿಡುವುದಿಲ್ಲ ಅಂತ ಹೇಳಿ ದತ್ತು ಹೇಳಿದಾಗ, ಇನ್ನೂ ಕೂಡ ನೀನು ನನ್ನ ತಮ್ಮನಾಗೆ ಇದೆಯಾ ಅಂತ ನಂಗೆ ಖುಷಿ ಆಗ್ತದೆ ಅಂತ ಶರು ಹೇಳ್ತಾರೆ. ಏನಕ್ಕ ನೀನು ಒಂದು ಸ್ವಲ್ಪ ದಿನ ಸುಮ್ಮನೆ ಇರ್ತೀಯ, ಪೆಟ್ಟು ತಿಂದಿದ್ಯಾ, ಸೋಲನ್ನು ಕಂಡಿದ್ಯಾ ಅಂದ್ಕೊಂಡು ಇಷ್ಟು ಬೇಗ ಆ್ಯಕ್ಟಿವ್ ಆಗಿಬಿಟ್ಟಿಯಲ್ಲ, ಯು ಆರ್ ರಿಯಲಿ ಗ್ರೇಟ್ ಅಂತ ಹೇಮ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಆ ವ್ಯಕ್ತಿಯನ್ನು ಕೆಲಸದಿಂದ ಊರಿಗೆ ಕಳಿಸಿದ ಮಾತ್ರಕ್ಕೆ ದೃಷ್ಟಿನ ಹೊರಗಡೆ ದಪ್ತಾರೆ. ಅದಕ್ಕೆ ನೋಡಬೇಕಾಗಿದೆ ಇಲ್ಲಿ ದೃಷ್ಟಿ ಎಂಥ ಮನುಷ್ಯತ್ವ ಇರೋ ಹೆಣ್ಮಗಳು ಅನ್ನೋದನ್ನು ಸೈಲೆಂಟ್ ದತ್ತಾಬಾಯಿ ಹತ್ರ ಹೇಳ್ತಾರೆ. ನೋಡ್ಬೇಕಾಗ